ಸೊಪ್ಪಿನ ಮಹತ್ವ ಏನು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಅಲ್ವಾ. ವಾರದಲ್ಲಿ 2 ರಿಂದ 3 ಸರಿ ಸೊಪ್ಪನ್ನ ಊಟದಲ್ಲಿ ಸೇರಿಸಿಕೊಂಡ್ರೆ ತುಂಬಾನೇ ಒಳ್ಳೇದು. ಇವತ್ತು ತೊಂಡೆ ಸೊಪ್ಪನ್ನ ಉಪಯೋಗಿಸಿ ಮಸಿಯಲ್ನ ಮಾಡೋಣ. ಇದನ್ನ ವಾರದಲ್ಲಿ 2 ಸರಿ ತಿನ್ಬೇಕಾದ್ರೆ ಶೀತ, ಬಾಡಿ ಪೈನ್, ಸುಸ್ತು ಇದೆಲ್ಲ ಸರಿಯಾಗುತ್ತೆ. ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ 1/4 ಕಪ್ ತೊಗರಿ ಬೇಳೆನ ವಾಶ್ ಮಾಡಿ ಹಾಕೊಂಡು ಅದಕ್ಕೆ ಬೇಕಾದಷ್ಟು ನೀರು, 1 ಟೀ ಸ್ಪೂನ್ ಹರಳೆಣ್ಣೆ, ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿ, 20 ಸಣ್ಣ ಈರುಳ್ಳಿ, 4 ರಿಂದ 5 ಹಸಿ ಮೆಣಸಿನಕಾಯಿ, 2 ಟೊಮೆಟೊ, 10 ಬೆಳ್ಳುಳ್ಳಿ, 1 ಕಪ್ ತೊಂಡೆ ಸೊಪ್ಪು ಇಷ್ಟನ್ನು ಹಾಕಿ ಲಿಡ್ ನ ಕ್ಲೋಸ್ ಮಾಡಿ 3 ರಿಂದ 4 ವಿಸಿಲ್ ಇಟ್ಟು ಬೇಯಿಸ್ಕೊಳ್ಳೋಣ. ಇದು ಬೆಂದು ಪ್ರೆಷರ್ ರಿಲೀಸ್ ಆದ್ಮೇಲೆ ಓಪನ್ ಮಾಡಿ ಒಂದು ಮತ್ತನ್ನ ಇಟ್ಟು ಈ ತರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಅದರಲ್ಲಿ ಸಣ್ಣ ಈರುಳ್ಳಿ ವಡಗಂ, 2 ಒಣಮೆಣಸಿನಕಾಯಿ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ರುಚಿಯಾದ ತೊಂಡೆ ಸೊಪ್ಪಿನ ಮಸಿಯಲ್ ತಯಾರು. ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.